ನಮಸ್ಕಾರ. ಬೀಯಿಂಗ್ ಎ ಜಿಪ್ಸಿ ಎಂಥೂಸಿಯಾಸ್ಟ್ ಆ್ಯಂಡ್ ಲಾಯಲಿಸ್ಟ್ ಸಿನ್ಸ್ ಏಜಸ್, ಇವತ್ತು ಚಿಮ್ನಿ ನೋಡೋಣ ಅಂತ ಹೇಳ್ಬಿಟ್ಟು ಶೋರೂಮಿಗೆ ಬಂದಿದ್ದೀವಿ, ಹೇಗಿದೆ ಅಂತ ಹೇಳಿ. ಸೊ ತೋರಿಸ್ತಾ ಇದ್ದಾರೆ. ಮಾನಿಟರ್ ಓಪನ್ ಮಾಡ್ತೀರಾ ಒಂದ್ಸಲ? ಇದು ಅಲ್ಫಾ ಅಲ್ವಾ? 80ನಾ MTಯಾ? ಓಕೆ. ಸೊ ಇದು ಇಂಜಿನ್ ಬೇ, ಇದು K15B ಸುಜುಕಿದು ಇಂಜಿನ್ನು. ಒನ್ ಆಫ್ ದಿ ಬ್ಯೂಟಿಫುಲ್ ಇಂಜಿನ್ಸ್. ತುಂಬ ಜನ ಹೇಳ್ತಾರೆ ಪವರ್ ಕಮ್ಮಿ ಇದೆ ಜಿಮ್ನಿಗೆ ಅಂತ ಅಲ್ಲ, ಬಟ್ ನನ್ನ ಪರ್ಸ್ನಲ್ ಒಪಿನಿಯನ್ ಪ್ರಕಾರ ಆಫ್ ರೋಡ್ ವೆಹಿಕಲ್ಲು, ಇದನ್ನು ನೀವು ಕ್ರೂಸಿಂಗಿಗೆ ಯೂಸ್ ಮಾಡಲ್ಲ. ಸೊ ಎನಿವೇಸ್ ಜಿಮ್ನಿ ಅಡ್ವಾಂಟೇಜಸ್ ಅಂದರೆ ಪವರ್ ಟು ವೆಯ್ಟ್ ರೇಷಿಯೋ. ಈ ಗಾಡಿ ವೆಯ್ಟ್ 1200 kg ಅರೌಂಡಿಗೆ ಈ ಇಂಜಿನ್ಸ್ ಸೂಪರ್ ಆಗಿದೆ ಅನಿಸುತ್ತೆ. ಇನ್ನೂ ಸ್ವಲ್ಪ ಪವರ್ ಬೇಕಿತ್ತು ಅಂತ ಹೇಳ್ತಾರೆ ಹೈವೇ ಕ್ರೂಸ್ ಮಾಡೋಕ್ಕೆ, ಬಟ್ ಇದು ಆಫ್ ರೋಡ್ ವೆಹಿಕಲ್ ಅಲ್ಲ. ಮತ್ತು ನೋಡಿ ಎಷ್ಟು ಬೂಟ್ ಸ್ಪೇಸ್ ಕೂಡ ಇದೆ, ಸ್ಪೇಷಿಯಸ್ ಆಗಿದೆ, ತುಂಬ ಸ್ಪೇಷಿಯಸ್ ಆಗಿದೆ. ಹೊರಗಡೆಯಿಂದ ನೋಡೋಕ್ಕೆ ಇಟ್ಸ್ ಎ ಕಾಂಪ್ಯಾಕ್ಟ್ SUV ಟೈಪ್ ಕಾಣುತ್ತೆ, ಬಟ್ ದಟ್ಸ್ ದ ಕೋರ್ ವ್ಯಾಲ್ಯೂ ಆಫ್ ಮಾರುತಿ ಸುಜುಕಿ ಅಲ್ವಾ. ಮುಂಚಿಂದನೂ ಜಿಪ್ಸಿಗೂ ಅವ್ರು ಅದೇ ಇಟ್ಟಿದ್ದು, 4x4 ಕೆಪಬಿಲಿಟಿ, ಪೆಟ್ರೋಲ್ ಇಂಜನ್ ಆ್ಯಂಡ್ ಕಾಂಪ್ಯಾಕ್ಟ್ SUV, ಎಲ್ಲಿ ಬೇಕಾದ್ರೂ ಹೋಗ್ಬೋದು ಅಂತ. ಇದು ಬ್ಲ್ಯಾಕ್ ಮ್ಯಾನ್ಯುಯಲ್ ಆಲ್ಫಾ ವೇರಿಯಂಟು. ಸೊ ಒಳಗಡೆ ಕೂತ್ಕೊಂಡು ನೋಡೋಣ ಹೆಂಗಿದೆ ಫೀಲು ಅಂತ. ತುಂಬ ಹೆಪ್ಪಿತ್ತು ಗಾಡಿಗೆ. ಚೆನ್ನಾಗಿದೆ. ಇಟ್ಸ್ ಎ ವೆರಿ ಗುಡ್ ವೆಹಿಕಲ್ ಫಾರ್ ಡೈಲಿ ಡ್ರೈವ್ ಕೂಡ, ಮತ್ತು ಅಡ್ವೆಂಚರ್ಗೂ ಹಾಗೆ ಪಟ್ಟಂತ ಎತ್ಕೊಂಡು ಹೋಗ್ಬೋದು. ವೆರಿ ಸ್ಪೇಸಿಯಸ್, ಫೀಲು ಚೆನ್ನಾಗಿದೆ. ಇದು ಪ್ಯಾರೆಟ್ ಗ್ರೀನ್ ಮತ್ತು ಗ್ರೇ. ಪ್ಯಾರೆಟ್ ಗ್ರೀನ್ ಗೊತ್ತಿರೋಂಗೆ ಇದು ಅಥೆಂಟಿಕ್ ಅಲ್ವಾ ಜಿಮ್ನಿದು, ಆ್ಯಡಲ್ಲೆಲ್ಲ ಅದೇ ಯೂಸ್ ಮಾಡೋದು. ಒಂಥರ ಡಿಫ್ರೆಂಟ್ ಕಲರ್ ಇದು. ನೋಡೋಣ, ಟೆಸ್ಟ್ ತಗೊಂಡು ನೋಡೋಣ ಹೇಗಿದೆ ಅಂತ.